ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ಇಂದು ಭರ್ಜರಿಯಾದಂತಹ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾರಿಗೆಲ್ಲ ಫಲಾನುಭವಿಗಳಿಗೆ ಸ್ನೇಹಿತರೆ 2 ಕಂತಿನ ಹಣ ಬಿಡುಗಡೆ ಆಗಿರ್ಲಿಲ್ವಲ್ಲ ಸ್ನೇಹಿತರೆ, ಅಂತ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಿರ್ತಕ್ಕಂಥದ್ದು. ಯಾವೆಲ್ಲ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ 2 ಕಂತಿನ ಹಣ ಜಮಾ ಆಗಿದೆ, ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ಬ್ಯಾಕ್ ಟು ಬ್ಯಾಕ್ ಆದಂತಹ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಫಲಾನುಭವಿಗಳಿಗೆ ಸ್ನೇಹಿತರೆ 32ನೇ ಕಂತು ಹಾಗೆ 31ನೇ ಕಂತಿನ ಹಣ ಜಮಾ ಆಗಿರಲಿಲ್ಲ ಸ್ನೇಹಿತರೆ. ಹಾಗೆ 33ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ರಿ. ಫೈನಲಿ ನಿಮ್ಗೆಲ್ಲರೂ ಕೂಡ ಒಂದು ಭರ್ಜರಿಯಾದಂತಹ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸರ್ಕಾರದಿಂದ ಸ್ನೇಹಿತರೆ ಪ್ರತಿ ಬಾರಿನೂ ಸಹ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆಯನ್ನ ಮಾಡಬೇಕಾದ್ರೆ ಸ್ನೇಹಿತರೆ 3 ಹಂತಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆಯನ್ನ ಮಾಡ್ತಾರೆ. ಅದರಲ್ಲಿ ಸ್ನೇಹಿತರೆ ಇದೀಗ 31ನೇ ಕಂತಿನ ವಿಚಾರಕ್ಕೆ ಬಂತು ಅಂದ್ರೆ ಸ್ನೇಹಿತರೆ 31ನೇ ಕಂತಿನ ಹಣ ಸ್ನೇಹಿತರೆ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ, ಹಾಗೆ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ. ಫೈನಲಿ ಸ್ನೇಹಿತರೆ ಫಲಾನುಭವಿಗಳ ಖಾತೆಗಳಿಗೆ 3ನೇ ಹಂತದ ಹಣವನ್ನ ಬಿಡುಗಡೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. 31ನೇ ಕಂತಿನ ಹಣ ಆಗ್ಬೋದು, ಹಾಗೆ 32ನೇ ಕಂತಿನ ಹಣನೂ ಕೂಡ ಎರಡೂ ಕೂಡ ಒಟ್ಟಿಗೆ ಜಮಾ ಆಗ್ತಾ ಇರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ತುಂಬಾ ಜನಕ್ಕೆ ಸ್ನೇಹಿತರೆ ಸರ್ಕಾರದಿಂದ 3 ಹಂತಗಳಲ್ಲಿ ಹಣವನ್ನ ಬಿಡುಗಡೆಯನ್ನ ಮಾಡಿದಾಗ ಸ್ನೇಹಿತರೆ 3 ಹಂತಗಳಲ್ಲಿ ಫಲಾನುಭವಿಗಳಿಗೆ ಸ್ನೇಹಿತರೆ ಹಣನೇ ಬರಲಿಲ್ಲ ಅನ್ನುವಂತಹ ಫಲಾನುಭವಿಗಳಿಗೆ ಸ್ನೇಹಿತರೆ 32ನೇ ಕಂತಿನ ಹಣವನ್ನ ಬಿಡುಗಡೆಯನ್ನ ಮಾಡಿದಾರಲ್ಲ, 31ನೇ ಕಂತಿನ ಹಣ 3 ಹಂತಗಳಲ್ಲಿ ಹಣ ಬಿಡುಗಡೆಯಾಗಿ 3 ಹಂತಗಳಲ್ಲೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗಿರಲಿಲ್ಲ ಅಂದರೆ ಸ್ನೇಹಿತರೆ 32ನೇ ಕಂತಿನ ಹಣವನ್ನ ಇವಾಗ ಬಿಡುಗಡೆಯನ್ನ ಮಾಡಿದಾರಲ್ಲ ಅಂತ ಫಲಾನುಭವಿಗಳಿಗೆ ಸ್ನೇಹಿತರೆ 2 ಕಂತಿನ ಹಣ ಒಂದೇ ದಿನ ಜಮಾ ಆಗಿರ್ತಕ್ಕಂಥದ್ದು. ಬೆಳಗಿನ ಜಾವ 8:30 9 ಗಂಟೆಗೆ 1 ಕಂತಿನ ಹಣ ಜಮಾ ಆಗ್ತು ಅಂದ್ರೆ 2:30 3 ಗಂಟೆಗೆ ಸ್ನೇಹಿತರೆ ಇನ್ನೊಂದು ಕಂತಿನ ಹಣ ಜಮಾ ಆಗಿರ್ತಕ್ಕಂಥದ್ದು. ಇದು ಒಂದು ಭರ್ಜರಿಯಾದಂತಹ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಸ್ನೇಹಿತರೆ, 33ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತ ಡೌಟ್ ಇರುತ್ತೆ ಸ್ನೇಹಿತರೆ. ಆಗಸ್ಟ್ 25ನೇ ತಾರೀಕಿಂದ ಸ್ನೇಹಿತರೆ 28ನೇ ತಾರೀಕು ಒಳಗಡೆ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಏಕೆಂದ್ರೆ ಸ್ನೇಹಿತರೆ ಪ್ರತಿ ಬಾರಿನೂ ಸಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೋದಕ್ಕೂ ಮುಂಚೆನೆ ಸ್ನೇಹಿತರೆ 5 ರಿಂದ 6 ದಿನ ಮುಂಚೆನೆ ಸ್ನೇಹಿತರೆ ಡಿಬಿಟಿ ಆಪಲ್ ಪೆಂಡಿಂಗ್ ಅಂತ ತೋರಿಸುತ್ತೆ. 33ನೇ ಕಂತಿನ ಹಣನೂ ಸಹ ಪೆಂಡಿಂಗ್ ಅಂತ ತೋರಿಸ್ತಾ ಇರುವಂತಹ ಕಾರಣದಿಂದ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಫಲಾನುಭವಿಗಳ ಖಾತೆಗಳಿಗೆ ಸ್ನೇಹಿತರೆ 33ನೇ ಕಂತಿನ ಹಣನೂ ಕೂಡ ಜಮಾ ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗೆ ಈ ವಿಡಿಯೋವನ್ನ ನೋಡ್ತಾ ಇರುವಂತಹ ಫಲಾನುಭವಿಗಳಲ್ಲಿ ಸ್ನೇಹಿತರೆ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ, ಹಾಗೆ ನಿಮಗೆ ಎಷ್ಟು ಕಂತಿನ ಹಣ ಜಮಾ ಆಗಿದೆ, ಎಷ್ಟು ಕಂತಿನ ಹಣ ಜಮಾ ಆಗಿಲ್ಲ ತಪ್ಪದೆ ಕಮೆಂಟ್ ಅನ್ನ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್ಗಳನ್ನ ಈ ಚಾನಲ್ ಅಲ್ಲಿ ಆಗ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.